ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ರಾಘವೇಂದ್ರ. ಸರ್ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಸರ್? 2 ಇಯರ್ಸ್ ಆಗಿದೆ ಮೇಡಮ್. 2 ಇಯರ್ಸ್ ಆಗಿ. ಮುಂಚೆ ಏನು ಮಾಡ್ತಾ ಇದ್ರಿ ಸರ್? ಆಕ್ಚುಲಿ ಪ್ರಾವಿಷನ್ ಸ್ಟೋರ್ ಇತ್ತು ನಮ್ದು. ಅಲ್ಲಿತ್ತು. ಓಕೆ. ಏನಕ್ಕೆ ರೀಸನ್ ಏನಕ್ಕೆ ಫುಡ್ ಇಂಡಸ್ಟ್ರಿಗೆ ಬಂದಿದ್ದು? ಜಸ್ಟ್ ಹಾಗೆ ಚೇಂಜ್ ಮಾಡೋಣ ಅಂತ ಹಾಂ. ಟ್ರೆಂಡಿಗೆ ತಕ್ಕಂತೆ ಚೇಂಜ್ ಆಗೋದು. ಸರ್ ಅಲ್ಲೂ ಪ್ರಾವಿಷನ್ ಸ್ಟೋರ್ಲು ಒಂದು ರೀತಿ ಇರುತ್ತಲ್ವ ಸರ್? ಚೆನ್ನಾಗೇ ಇರುತ್ತೆ. ಯಾಕೆ ಚೆನ್ನಾಗಿರುತ್ತೆ, ಬಟ್ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ ಅಂತ. ಓಕೆ ಸರ್, ಒಂದು ಕಾಸ್ಟ್ ವೈಸ್ ಹೇಳೋದಾದ್ರೆ ತುಂಬಾ ಕಮ್ಮಿ ಕೊಡ್ತಾ ಇದ್ದೀರಾ. ಹೌದು ಮೇಡಮ್. ಏನಕ್ಕೆ ಇಷ್ಟೊಂದು 100 ರೂಪೀಸ್ ಒಳಗಡೆ ಸಿಗಲಿ ಅಂತ, ತುಂಬ ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ಬರಲಿ ಅಂತ. ಓಕೆ. ಜಾಸ್ತಿ ಯಾರು ಬರ್ತಾರೆ ಸರ್ ಇಲ್ಲಿ? ಸ್ಟೂಡೆಂಟ್ಸ್ ಬರ್ತಾರೆ, ಫ್ಯಾಮಿಲೀಸ್ ಬರ್ತಾರೆ, ಎಲ್ಲ ಬರ್ತಾರೆ. ಫಾಸ್ಟ್ ಮೂವಿಂಗ್ ಏನು ಸರ್? ಫಾಸ್ಟ್ ಮೂಮೆಂಟು ಪಿಜ್ಜಾ, ಪಾಸ್ತಾ, ಮೊಯ್ಟೋಸ್ ಮತ್ತೆ ಬರ್ಗರ್ ಓಕೆ ಎಲ್ಲ ಹೋಗುತ್ತೆ. ಓಕೆ ಸರ್, ಡಿಫ್ರೆಂಟ್ ಆಗಿ ನಾನು ನೋಡಿದೆ ಕೋವಾ ಬನ್ ಅಂತೆ, ಏನೋ ಡಿಫ್ರೆಂಟ್ ಆಗಿ ಇದೆ ಇಲ್ಲ ಐಟಮ್ಸ್ ಎಲ್ಲ. ಹೇಗೆ ಸರ್ ಅದೆಲ್ಲ ಗುಲ್ಕನ್ ಬಂದಿದೆ, ಮತ್ತೆ ಕೋವಾ ಬಂದಿದೆ. ಡಿಫ್ರೆಂಟ್ ಆಗಿ ಕೊಟ್ರೆ ಅಲ್ವಾ ಜನ ಬರ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಬರೋದಿಲ್ಲ. ಸೇಮ್ ರಿಪೀಟ್ ಇದ್ರೆ ಬರೋದಿಲ್ಲ, ಸಮಥಿಂಗ್ ಡಿಫ್ರೆಂಟ್ ಇದ್ರೆ ಬರ್ತಾರೆ. ಸರ್ ಮೀಡಿಯಂ ಪಿಜ್ಜಾ ಈಗ 49 ಸ್ಟಾರ್ಟ್ ಆಗ್ತದೆ. ಮಿನಿ ಪಿಜ್ಜಾ 49 ಅಪ್ ಟು 149 ರೂಪೀಸ್ ಮ್ಯಾಕ್ಸಿಮಮ್. ಓಕೆ ಓಕೆ ಸರ್, ಇದು ಇಷ್ಟೊಂದು ಡಿಫ್ರೆಂಟ್ ಐಟಮ್ಸ್ ಮಾಡ್ತಾ ಇದ್ರಲ್ಲ, ಹೇಗೆ ಇದೆಲ್ಲ ಪ್ರಿಪ್ರೇಷನ್ ಹೇಗಿತ್ತು? ಹೇಗೆ ಕಲ್ತ್ರಿ ಇದೆಲ್ಲ ಐಟಮ್ಸ್ ಮಾಡೋದು ಅಂತ? ಎಲ್ಲ ಇಲ್ಲೇ ಬಂದು ಕಲ್ತಿರೋದು. ಓಕೆ, ಅಂದ್ರೆ ಏನಾದ್ರು ಕ್ಲಾಸಸ್ ತಗೋತಾ ಇದ್ರಾ? ಇಲ್ಲ ಕ್ಲಾಸಸ್ ಏನು ತಗೊಂಡಿಲ್ಲ, ನೋಡಿ ಹಾಗೆ ಕಲ್ತಿ. ಜಸ್ಟ್ ನೋಡಿ ಕಲ್ತಿರೋದು. ಓಕೆ ಸರ್, ಫ್ಯಾಮಿಲಿ ಎಲ್ಲ ಹೇಗೆ ಸರ್ ಸಪೋರ್ಟ್ ಇದ್ದಾರಾ, ಇಲ್ಲ ನೀವು ಒಬ್ಬರೇ ನಿಂತು ಮಾಡ್ತಾ ಇರೋದಾ? ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೆ ನಾವು ಈ ಥರ ಮಾಡ್ತಾ ಇರೋದು. ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಮೆಟ್ರೋ, ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಲೆನ್ಸ್ ಕಾರ್ಟ್ ಇದೆ. ಲೆನ್ಸ್ ಕಾರ್ಟ್ ಆಪೋಸಿಟ್ ಅಲ್ಲೇ ಇದೆ, ಡೈಗ್ನಲ್ಲಿ ಆಪೋಸಿಟ್ ಅಲ್ಲಿ ನಮ್ಮ ಸ್ನ್ಯಾಕೋಪೀಡಿಯಾ ಸಿಗುತ್ತೆ. ಓಕೆ ಓಕೆ ಸರ್, ಜಾಬ್ ಏನಾದರೂ ಮಾಡ್ತಾ ಇದ್ರಾ ಮುಂಚೆ? ಇಲ್ಲ, ಜಾಬ್ ಏನಿಲ್ಲ, ಡೈರೆಕ್ಟ್ ಈ ಕೆಲಸ ಮಾಡ್ತಿದ್ದೆ. ಓಕೆ, ಯಾವುದು ಒಳ್ಳೇದು ಅನ್ಸುತ್ತೆ ಸರ್? ಈ ಬಿಸ್ನೆಸ್ ಓನ್ ಆಗಿ ಮಾಡೋದು ಒಳ್ಳೇದು ಅನ್ಸುತ್ತಾ, ಇಲ್ಲ ಜಾಬಲ್ಲಿ ಇದ್ರೆ ಒಂದು ಸೇಫ್ ಅಮೌಂಟ್ ಬರ್ತಾ ಇರುತ್ತೆ ಅಂತ ಅನ್ಸುತ್ತಾ? ಹೇಗೆ? ಬಿಸ್ನೆಸ್ ಅಲ್ಲಿ ನಾವು ಬಿಸ್ನೆಸ್ಸೇ ಬೆಟರ್ ಅಂತೀನಿ, ಜಾಬ್ಗಿಂತ ಬೆಟರ್. ಹಾಂ, ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ, ಮಾಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.